ಅವಿನಾಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಯಾಕೆ? ನಿನ್ನೆ ಜೆ ಕಂಪ್ನಿ ಕೊಟ್ಟಿದ್ದ ಟೆಂಡರ್ನ ಕ್ಯಾನ್ಸಲ್ ಮಾಡಿ ನಮ್ಮ ಟೆಂಡರ್ನ ತೊಗೊಂಡಿದ್ದಕ್ಕೆ. ಏನು ಹೇಳ್ತಿದ್ದೀರಾ? ಅದನ್ನೆಲ್ಲ ನಾನು ಹೇಳ್ತೀನಿ. ಓಕೆ ಮಿಸ್ಟರ್ ರೆಡ್ಡಿ, ನೀವು ಹೋಗಿ ಬನ್ನಿ. ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿ ಆದಷ್ಟು ಬೇಗ ನಂಗೆ ಸೆಂಡ್ ಮಾಡಿ. ಶೋರ್ ಸರ್, ಆದಷ್ಟು ಬೇಗ ರೆಡಿ ಮಾಡಿ ನಿಮಗೆ ಮೇಲ್ ಮಾಡ್ತೀನಿ. ಅಭಿ, ಇವ್ರೇನು ಮಾತಾಡ್ತಿದ್ದಾರೆ? ಯಾವ ಟೆಂಡರ್ ಬಗ್ಗೆ ಹೇಳ್ತಿದ್ದಾರೆ? ನಿನ್ನೆ ತಾನೇ ಜೆ ಕಂಪ್ನಿ ಟೆಂಡರ್ ಸಿಕ್ತು ಅಂತ ಖುಷಿಯಿಂದ ಕುಂಡಾಡಿ ಎಲ್ರಿಗೂ ಸ್ವೀಟ್ ಹಂಚಿದ್ದೆಲ್ಲ ಆ ಟೆಂಡರ್ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ನಾನು ಆ ಟೆಂಡರ್ನ ಕ್ಯಾನ್ಸಲ್ ಮಾಡಿ ಇವ್ರು ಕೊಟ್ಟಿರೋ ಟೆಂಡರ್ನ ತಗೋತಾ ಇದ್ದೀನಿ. ಏನು ಹೇಳ್ತಿದ್ಯಾ ಅಭಿ? ತಲೆ ಕೆಟ್ಟಿದ್ಯಾ ನಿನಗೆ? ಜೆ ಕಂಪ್ನಿ ಟೆಂಡರ್ ಕ್ಯಾನ್ಸಲ್ ಮಾಡಿದ್ಯಾ? ಆ ಟೆಂಡರ್ ಸಿಗಬೇಕು ಅಂತ ಎಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತಾ ನಾವು? ಆ ಟೆಂಡರ್ ಸಿಕ್ಕಿದ್ರೆ ನಮ್ಮ ಕಂಪ್ನಿ ಲೆವೆಲೇ ಬೇರೆ ಆಗುತ್ತೆ. ಈ ಆಫರ್ ಸಿಕ್ಕಿರೋ ಟೆಂಡರಲ್ಲಿ ಈ ಕಂಪ್ನಿಗೆ ಲಾಸ್ ಆಗೋದು ಹೊರತು ಪ್ರಾಫಿಟ್ ಅಂತೂ ಆಗಲ್ಲ. ಯಾಕೆ ಮಾಡೋಕ್ಕಾಗಲ್ಲ? ಪ್ರಾಫಿಟ್ ಮಾಡಿ ನಾನು ತೋರಿಸ್ತೀನಿ. ಈ ಕಂಪ್ನಿಲಿ ನಿರ್ಧಾರ ತಗೊಳ್ಳೋ ಹಕ್ಕು ನನಗೂ ಇದೆ. ಹಕ್ಕಿದೆ ಅಂತ ಹಳ್ಳಕ್ಕೆ ಬೀಳಬಾರ್ದು ಅಭಿ. ನಾವೇನಾದರೂ ಜೆ ಕಂಪ್ನಿ ಟೆಂಡರ್ನ ಕ್ಯಾನ್ಸಲ್ ಮಾಡಿದ್ರೆ ಮಾರ್ಕೆಟಲ್ಲಿ ನಮ್ಮ ಹೆಸರು ಹಾಳಾಗತ್ತೆ. ತಪ್ಪು ಮಾಡ್ತಿದ್ಯಾ ಅಭಿ? ಯಾವ್ದು ತಪ್ಪು ಯಾವ್ದು ಸರಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಕಂಡವ್ರ ಮಾತನ್ನ ಕೇಳಿಕೊಂಡು ಕಂಡವ್ರನ್ನ ಹೊಗಳ್ಕೊಂಡು ಏನೇನೋ ಯೋಚನೆ ಮಾಡ್ತಾ ತಗೊಂಡಿರೋ ನಿರ್ಧಾರ ಅಲ್ಲ ಇದು. ನಾನು ಚೆನ್ನಾಗಿ ಯೋಚನೆ ಮಾಡಿನೇ ನಿರ್ಧಾರ ತಗೊಂಡಿರೋದು. ನೋ ಅಭಿ, ಇದು ಈಗೋ ಸಾಧಿಸುವಂಥ ವಿಷಯ ಅಲ್ಲ. ಈಗೋ ಇರೋದು ನನಗಲ್ಲ, ನಿನಗೆ. ನೀನು ಹೇಳಿದ್ದೆ ನಡಿಬೇಕಂತ ಏನಾದರೂ ರೂಲ್ಸ್ ಇದೆಯಾ? ನಾನು ಆ ಟೆಂಡರ್ ತಗೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸಾಧ್ಯ ಆದರೆ ಸಪೋರ್ಟ್ ಮಾಡೋ, ಇಲ್ಲ ಸುಮ್ಮನಿದ್ ಬಿಡೋ. ಸಪೋರ್ಟ್ ಮಾಡುವಂಥ ಕೆಲಸ ನೀನು ಮಾಡ್ತಿಲ್ಲ ಅಭಿ. ಹೌದು, ಕಾಲಿಗೆ ಹಾಕೊಳ್ಳೋ ಚಪ್ಪಲಿನ ತಲೆ ಮೇಲೆ ಇಟ್ಕೊಂಡು ಮೆರೆಸೋ ಬುದ್ಧಿ ಇರೋದು ನಿನಗೆ, ನನಗಲ್ಲ. ಯಾರ್ಯಾರನ್ನ ಎಲ್ಲೆಲ್ಲಿ ಇಟ್ಟಿರ್ಬೇಕೋ ನಾನು ಅಲ್ಲೇ ಇಟ್ಟಿದ್ದೀನಿ. ಇದೇ ಕೆಲಸ ಒಬ್ಬ ಕಾರ್ ಡ್ರೈವರ್ ಮಾಡಿದಿದ್ರೆ ಅದನ್ನ ಕುಂಡಾಡ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಿದ್ದೆ. ಈಗ ನಿನ್ನ ತಮ್ಮ ಮಾಡ್ತಿದ್ದಾನಲ್ವಾ, ಅದು ನಿನ್ನ ಕೈಲಿ ಸಹಿಸ್ಕೊಳಕ್ಕಾಗ್ತಿಲ್ಲ. ಯಾರು ಏನೇ ಹೇಳಲಿ, ನಾನು ಅನ್ಕೊಂಡಿದ್ದ ಕೆಲಸ ನಾನು ಮಾಡೇ ಮಾಡ್ತೀನಿ. ಸರ್, ಹಾಗಾದರೆ ಈ ಟೆಂಡರು ನಮ್ಮ ಕೈ ತಪ್ಪೋಗುತ್ತಾ? ಏನೋ ಗೊತ್ತಾಗ್ತಿಲ್ಲ. ಇವ್ನು ಯಾಕೆ ಹೀಗೆ ಆಡ್ತಿದ್ದಾನೆ? ಇವ್ನಿಗೆ ಹೇಗೆ ಬುದ್ಧಿ ಹೇಳೋದೋ ಗೊತ್ತಾಗ್ತಿಲ್ಲ. ಸಾರಿ ಸಮರ್, ಅವ್ನು ನಿನ್ನ ಬಗ್ಗೆ ಏನೇನೋ ಮಾತಾಡ್ಬಿಟ್ಟ. ದಯವಿಟ್ಟು ಅದನ್ನೆಲ್ಲ ಮನಸ್ಸಿಗೆ ಹಚ್ಕೋಬೇಡ. ಮತ್ತು ಈ ಟೆಂಡರ್ ವಿಷಯ ನಮ್ಮಲ್ಲೇ ಇರಲಿ, ಏನಾಗುತ್ತೋ ನೋಡೋಣ. ನಮ್ಮನೇಲೂ ಬೇರೆ ಮನೆಗಳ ಥರ ಗ್ರ್ಯಾಂಡಾಗಿ ಡೆಕೋರೇಷನ್ ಮಾಡಬೇಕಿತ್ತು. ಕಂತೆ ನೋಟ್ ಇಟ್ಟು ತುಂಬ ಒಡವೆಗಳನ್ನ ಹಾಕಿ ಚಿನ್ನದ ಬಾರ್ಡ್ರ್ ಇರೋ ರೇಷ್ಮೆ ಸೀರೆ ಹೊದಿಸಿ ಗ್ರ್ಯಾಂಡಾಗಿ ಡೆಕೋರೇಷನ್ ಮಾಡಿದಿದ್ರೆ ಬಂದವರೆಲ್ಲ ಹಾಡಿ ಹೊಗಳುತ್ತಿದ್ರು. ಏಯ್, ಓಡ್ ಹೋದವಳೆ, ಏನು ಮಾತು ಅಂತ ಆಡ್ತಾ ಇದ್ದೀಯ? ನಾವು ದೇವರನ್ನ ಅಲಂಕಾರ ಮಾಡೋದು ನಮ್ಮ ಸಮಾಧಾನಕ್ಕೋಸ್ಕರ, ನಮ್ಮ ಭಕ್ತಿಗೋಸ್ಕರ. ಇನ್ನೊಬ್ಬರು ಬಂದು ಹಾಡಿ ಹೊಗಳ್ಳಿ ಅಂತಲ್ಲ. ಅಬ್ಬಬ್ಬಬ್ಬಬ್ಬ, ಬೇರೆಯವರು ನಮ್ಮನ್ನು ಹೊಗಳ್ಳಿ ಅಂತ ಅನ್ನೋದಕ್ಕೋಸ್ಕರ ನಾವು ಆ ದೇವರನ್ನೂ ಬಿಡ್ತಾ ಇಲ್ವಲ್ಲ. ಮತ್ತೆ ತಾತ, ದುಡ್ಡಿರೋರೆಲ್ಲ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾರಲ್ಲ, ಅದು ತಪ್ಪಾ? ಇರೋರು ಎಲ್ಲ ಇಟ್ಟು ಪೂಜೆ ಮಾಡ್ತಾರೆ. ಇಲ್ಲದೆ ಇರೋರು ಎಟಕದೇ ಇರೋ ದ್ರಾಕ್ಷಿ ಹುಳಿ ಅಂತ ಬೇರೆಯವ್ರು ಮಾಡಿದ್ದನ್ನ ತಪ್ಪು ಅಂತ ಹೇಳಿ ಚಾರ್ಕೊಂಡ್ಬಿಡ್ತಾರೆ. ನಾನು ಹಾಗೆಲ್ಲ ಹೇಳಿದೆ? ಅವ್ರು ಮಾಡೋದು ತಪ್ಪು ಅಂತ ನಾ ಹೇಳ್ತಿಲ್ಲ. ಈಗ ಪೂಜೆ ಮಾಡೋದು, ಹಬ್ಬ ಮಾಡೋದು, ಅಲಂಕಾರ ಮಾಡೋದು
ಇದೆಲ್ಲ ಅವರವರ ಭಕ್ತಿಗೆ, ಅವರವರ ಭಾವಕ್ಕೆ, ಅವರವರ ಅಂತಸ್ತಿಗೆ ಸಂಬಂಧಪಟ್ಟಿದ್ದು. ಕೆಲವ್ರ ಮನೆಯಲ್ಲಿ ಆ ಮಹಾಲಕ್ಷ್ಮಿ ಕಾಲು ಮುರ್ಕೊಂಡು ಕೂತಿರ್ತಾಳೆ. ಅವಳ ಅನುಗ್ರಹ ಇರೋದರಿಂದ ಅವರು ಅಷ್ಟೇ ವಿಜೃಂಭಣೆಯಿಂದ ಅವಳು ಪೂಜೆ ಮಾಡ್ತಾರೆ, ಅಲಂಕಾರ ಮಾಡ್ತಾರೆ. ಇದರಲ್ಲಿ ಯಾವ ತಪ್ಪು ಇಲ್ಲ. ನಾನು ಹೇಳಿದ್ದು ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು, ಅಂತಸ್ತು ಇದ್ದಷ್ಟು ಅಲಂಕಾರ ಮಾಡಬೇಕು. ಕರೆಕ್ಟಾಗಿ ಹೇಳಿದ್ರಿ ತಾತ. ನಮ್ಮ ವರಮಹಾಲಕ್ಷ್ಮಿಗೆ ಭಕ್ತಿನೇ ಬಂಗಾರ, ನಾವು ತೋರಿಸೋ ಶ್ರದ್ಧೆನೇ ಶ್ರೇಷ್ಠವಾದ ಅಲಂಕಾರ. ಏನು ಸಿರಿ ನೀನು ಇಷ್ಟು ಚೆನ್ನಾಗಿ ಮಾತಾಡೋದು ಕಲ್ತ್ಬಿಟ್ಯಾ? ಏನು ಮಾತಾಡಿದ್ರೆ ಏನು ಬಂತು? ನಾವು ಬೇರೆಯವ್ರ ಮನೆಗೆ ಕುಂಕುಮಕ್ಕೆ ಹೋಗ್ತೀವಲ್ಲ, ಅಲ್ಲೆಲ್ಲ ಕಾಂಪಿಟೇಷನ್ ಮೇಲೆ ಅಲಂಕಾರ ಮಾಡಿರ್ತಾರೆ. ಆದರೆ ಅವರೇನಾದರೂ ನಮ್ಮನೆ ಕುಂಕುಮಕ್ಕೆ ಬಂದರೆ ಭಕ್ತಿಯಿಂದ ಹಾರೈಸ್ತೀವಿ, ಪ್ರೀತಿಯಿಂದ ಮಾತಾಡಿಸ್ತೀವಿ. ಈಗ ಬೇರೆಯವ್ರ ಮನೆ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ನಮ್ಮನೆಯಲ್ಲಿ ನಡೀತಿರೋ ಪೂಜೆನ ಖುಷಿಯಿಂದ ಸಂತೋಷದಿಂದ ಮಾಡೋಣ. ಹೌದು, ಮತ್ತೆ ಮನಪೂರ್ತಿಯಾಗಿ ಪೂಜೆ ಮಾಡದೆ ಹೋದ್ರೆ ಲಕ್ಷ್ಮಿ ಮುನಿಸ್ಕೋತಾಳೆ. ಆಮೇಲೆ ಕೈಯಲ್ಲಿರೋ ಕಾಸೆಲ್ಲ ಖಾಲಿಯಾಗಿ ಬರ್ಬಾತ್ ಆಗ್ಬಿಡ್ತೀವಿ ಅಷ್ಟೆ. ಖಾಲಿ ಕೈಲಿರೋದಕ್ಕೆ ಸಾಲ್ಗಾರು ಫೋನ್ ಮಾಡಿದ್ರೆ ರಿಸೀವ್ ಮಾಡೋಕ್ಕಾಗ್ತಿಲ್ಲ. ಸರಿ ಸರಿ, ಈಗ ಪೂಜೆ ಶುರು ಮಾಡೋಣ. ತುಂಬ ಹೊಟ್ಟೆ ಹಸಿತಾ ಇದೆ, ಕೆಲ್ಸಕ್ಕೆ ಬರ ಹೋಗ್ಬೇಕು. ಬಾಬಾ ಯಾವಾಗಲೂ ಕುದುರೆ ಮೇಲೆ ಕೂತಿರ್ತಾನೆ ನೀವು. ಸೊಗಡಿ ಪೂಜೆ ಮಾಡೋದು. ಹೇ ಸಮರ್, ಬೈಲ್ ಹೋಗಿ ಒಳ ಕಡೆಗೆ 3 ಕಾಫಿ ತಗೊಂಬ. ಏನು ಹಾಗೆ ನೋಡ್ತಿದ್ಯಾ? ಕೆಳಗೆ ಬಿದ್ದಿದ್ದು ಕಾಣಿಸ್ತಾ ಇಲ್ವಾ? ಅದನ್ನು ಕ್ಲೀನ್ ಮಾಡೋದು ಯಾರು? ಫಸ್ಟು ಕ್ಲೀನ್ ಮಾಡು. ನಿನ್ನೆ ತಾನೇ ಜೆ ಕಂಪ್ನಿ ಟೆಂಡರ್ ಸಿಕ್ತು ಅಂತ ಖುಷಿಯಿಂದ ಕುಂದಾಡಿ ಎಲ್ರಿಗೂ ಸ್ವೀಟ್ ಹಂಚಿದ್ಯಲ್ಲ. ನಾನು ಆ ಟೆಂಡರ್ನ ಕ್ಯಾನ್ಸಲ್ ಮಾಡಿ ಇವ್ರು ಕೊಟ್ಟಿರೋ ಟೆಂಡರ್ನ ತಗೋತಾ ಇದ್ದಿದ್ದೆ. ಇದೇ ಕೆಲಸ ಒಬ್ಬ ಕಾರ್ ಡ್ರೈವರ್ ಮಾಡಿದಿದ್ರೆ ಅದನ್ನು ಕುಂದಾಡ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಿದ್ದೆ. ಈಗ ನಿನ್ನ ತಮ್ಮ ಮಾಡ್ತಿದ್ದಾನಲ್ವಾ, ಅದು ನಿನ್ನ ಕೈಲಿ ಸಹಿಸ್ಕೊಳಕ್ಕಾಗ್ತಿಲ್ಲ. ರೀ, ಯಾಕೆ ಹೇಗಿದ್ದೀರಾ? ಇವತ್ತು ಹಬ್ಬ, ಎಲ್ಲರೂ ಖುಷಿಯಾಗಿರಬೇಕು. ನೀವ್ಯಾಕೆ ಮಂಗ ಕೂತಿದ್ದೀರಾ? ಇಲ್ವಲ್ಲ, ನಾನು ಖುಷಿಯಾಗೇ ಇದ್ದೀನಿ. ಸ್ವಲ್ಪ ತಲೆನೋವು, ಟೀನೋ ಕಾಫಿನೋ ಸಿಗ್ಬೋದಾ? ಅಷ್ಟೇ ತಾನೇ, ಟೀ ಬರ್ತಾ ಇದೆ ಇರಿ. ಬರ್ತಾ ಇದೆ ಅಂದರೆ ಅದೇಗಮ್ಮ ಬರುತ್ತೆ? ಅದಕ್ಕೇನು ಕಾಲಿದೆಯಾ ನಡ್ಕೊಂಬರಕ್ಕೆ? ಕಾಲಿಲ್ಲ ಚಿಕ್ಕ ಮಾವ, ಆದರೆ ಕಾಲ ಬದಲಾಗಿದೆ. ಇವತ್ತು ನಮ್ಮ ಮನೆ ತುಂಡಿ ಟೀ ತರ್ತಾ ಇದ್ದಾಳೆ. ಇವತ್ತು ಈ ನಿಧಿ ಮಾಡಿರೋ ಟೀ ಕುಡಿಬೇಕು,
ಎಲ್ಲರೂ ಟೀ ಕುಡಿದು ಹೇಗಿದೆ ಅಂತ ಹೇಳಬೇಕು. ಬೇಬಿ, ನಿಜವಾಗ್ಲೂ ಟೀ ನೀನೇ ಮಾಡಿದ್ಯಾ? ನಾನೇ ಮಾಡಿರೋದು. ಈ ಆಂಟೀಸ್ ಮಾಡಿರೋ ಟೀ ಎಲ್ಲ ಕುಡ್ದು ಬೋರ್ ಆಗಿರುತ್ತೆ. ಅದಕ್ಕೆ ಇವತ್ತು ಈ ಪ್ರಿಟ್ಟಿ ಮಾಡಿರೋ ಟೀ ಕುಡ್ದು ನೋಡಿ, ಸಕ್ಕತ್ತಾಗಿರುತ್ತೆ. ಕುಡಿಬೋದಾ? ಕುಡೀರಿ. ಅಯ್ಯೋ, ಟೀ ಏನು ಇಷ್ಟು ಕೆಟ್ಟದಾಗಿದೆ? ಈ ಥರ ಟೀ ನಾನು ಯಾವತ್ತೂ ಕುಡ್ದೇ ಇರಲಿಲ್ಲ ಅಲ್ವಾ? ಒಳ್ಳೆ ಬಿಸಿನೀರಿಗೆ ಬಣ್ಣ ಹಾಕ್ದಂಗಿದೆ. ಹೌದು, ಟೀ ಪೌಡರ್ ತುಂಬ ಕಡಿಮೆ ಇದೆ ಅಲ್ವಾ? ಅದಕ್ಕೆ ಟೀ ಪೌಡ್ರ್ ಎಲ್ಲಿಂದ ತರಿಸಿದ್ರಿ? ಸ್ವಲ್ಪನೂ ಚೆನ್ನಾಗಿಲ್ಲ ಅಲ್ವೇನೋ? ಚಿಕ್ಕಪ್ಪ, ಟೀ ಪೌಡ್ರ್ ಸರಿಯಾಗಿದ್ರು ಮಾಡೋರು ಸರಿಯಾಗಿ ಮಾಡಬೇಕಲ್ಲ. ಅಯ್ಯೋ, ಕುಡಿಯೋಕ್ಕೆ ಆಗ್ತಿಲ್ಲ. ಇಂಥ ಟೀ ಕುಡಿದ್ರೆ ಟೀ ಕುಡಿಯೋದನ್ನೇ ಬಿಟ್ಟು ಬಿಡ್ತೀವಿ. ಅಬ್ಬಬ್ಬಾ, ಹಾರಿಬಲ್ ಆಗಿದೆ. ಈ ಟೀನ ಕುಡಿಲೇಬೇಕಾ? ಅತ್ತಿಗೆ, ಸಾಕು, ಸುಮ್ಮನೆ ಇರ್ತೀರಾ? ನಾನು ಮಾಡಿರೋ ಟೀ ಅಷ್ಟೊಂದು ಕೆಟ್ಟದಾಗಿರುತ್ತಾ? ಇಷ್ಟು ದಿನ ನಾನು ಮಾಡಿರೋ ಟೀ ತುಂಬ ಚೆನ್ನಾಗಿದೆ ಅಂತ ಹೊಗಳ್ಕೊಂಡು ಕುಡಿತಿದ್ರಿ, ಇವತ್ತು ಮಾತ್ರ ಚೆನ್ನಾಗಿಲ್ವಾ? ಓಹೋ, ಟೀ ನೀನು ಮಾಡಿದ್ದಾ? ಅತ್ತಿಗೆನೇ ಮಾಡಿರೋದು. ಅವ್ರು ಮಾಡಿದ ಟೀನ ನಾನು ಮಾಡಿದ್ದು ಅಂತ ಹೇಳಿ ಸ್ವಲ್ಪ ಬಿಲ್ಡಪ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಆದರೆ ಇವತ್ತೇ ಟೀ ಚೆನ್ನಾಗಿರಲ್ಲ ಅಂತ ಯಾರಿಗೂ ಗೊತ್ತಿತ್ತು. ನಿಧಿ, ಟೀ ತುಂಬ ಚೆನ್ನಾಗಿದೆ. ಪೂರ್ಣಿ ಮಾಡಿದ ಟೀ ರುಚಿ ನಮಗೆ ಗೊತ್ತಿಲ್ವಾ? ನೀನು ಟೀ ತಂದು ಕೊಟ್ಟಾಗಲೇ ಗೊತ್ತಾಯ್ತು ನಮಗೆ ಇದು ಪೂರ್ಣಿನೇ ಮಾಡಿರೋದು ಅಂತ. ಅದಕ್ಕೆ ನಿನ್ನನ್ನು ರೇಗಿಸಕ್ಕೆ ಅಂತ ನಾವೆಲ್ಲ ಹೀಗೆ ಮಾಡೋದು. ನಿಧಿ, ನಿಮ್ಮ ಅತ್ತಿಗೆ ಮಾಡಿರೋ ಟೀನ ನೀನು ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋ ಬದಲು ನೀನು ಟೀ ಮಾಡೋದನ್ನ ಕಲಿಬೇಕು. ಕಲ್ಯಾಣ ಟೈಮ್ ಬಂದಾಗ ಎಲ್ಲ ಕಲ್ಯಾಣ. ಆ ಟೈಮ್ ಯಾವಾಗ ಬರುತ್ತೆ? ಇನ್ನು ಸ್ವಲ್ಪ ದಿನದಲ್ಲೇ ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗ್ತೀಯಾ? ಕಡೆ ಪಕ್ಷ ನಿನ್ನ ಗಂಡನಿಗೆ ಒಂದು ಲೋಟ ಟೀನಾದರೂ ಮಾಡಿಕೊಡ್ಬಾರ್ದೇನೆ? ಟೀ ಫಾರ್ ಟಾರ್ಚರ್ ಅದನ್ನ ಬೇಕಾದ್ರೆ ಕೊಡ್ತಾಳೆ, ಟೀ ಅಂತೂ ಮಾಡ್ಕೊಡಲ್ಲ. ನಿಮ್ಮ ತಮಾಷೆ ಎಲ್ಲ ಮುಗ್ದಿದ್ರೆ ಹೊತ್ತಾಯ್ತು, ಪೂಜೆ ಶುರು ಮಾಡೋಣವಾ? ಓ ಹೌದಲ್ಲ, ಪೂಜೆ ಶುರು ಮಾಡೋಣ. ಎಲ್ಲರೂ ಬೇಗ ಟೀ ಕುಡಿ. ಬಡವರ ಮನೆ ಊಟ ಚಂದ, ಶ್ರೀಮಂತರ ಮನೆ ನೋಟ ಚಂದ ಅಂತ ಹೇಳ್ತಾರೆ. ಹಬ್ಬದ ಊಟ ಮಾಡ್ತಾ ಇದ್ರಂತೂ ಹೊಟ್ಟೆ ತುಂಬೋದೇ ಗೊತ್ತಾಗಲ್ಲ. ಸೋಗ್ಲಾಡೆ, ಅದೇನು ನೋಡ್ತಾ ನಿಂತಿದ್ಯಾ? ಇನ್ನೊಂದು ಹೋಳಿಗೆ ಹಾಕು. ತಾತ, ಇದು 4ನೇದು. ಈ ಲೆಕ್ಕ ಇಡೋವನ್ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡ್ದ ಹಾಗೆ ನಾನು. ಓಡೋದವಳೆ, ಫೋನ್ ರಿಸೀವ್ ಮಾಡಿ ಮಾತಾಡು. ಮಾಡ್ತೀನಿ ತಾತ, ಮಾಡ್ತೀನಿ. ಸೊಸೆ ಮುದ್ದು, ಇದೇನಮ್ಮ ಊಟದ ಮಧ್ಯದಲ್ಲಿ ಇಷ್ಟೊಂದು ಫೋನ್ ರಿಂಗ್ ಆಗ್ತಾ ಇದೆ? ಹಿಂಗ್ ಫೋನ್ ರಿಂಗ್ ಆಗ್ತಾ ಇದ್ರೆ ಊಟದ ರುಚಿನೇ ಹತ್ತಲ್ಲ. ಯಾರದು ಫೋನ್ ಮಾಡ್ತಿರೋದು? ಬೆಳಗಿಂದ ನೋಡ್ತಾ ಇದ್ದೀನಿ, ನಿನಗೆ ಫೋನ್ ಬರ್ತಾನೆ ಇದೆ, ಆದ್ರೆ ನೀನಂತೂ ರಿಸೀವ್ ಮಾಡ್ತಾನೆ ಇಲ್ಲ.
ಕೊಡು, ಆ ಫೋನ್ ಕೊಡು, ನಾನೇ ಮಾತಾಡ್ತೀನಿ. ತಾತ, ನನಗೆ ಫೋನ್ ಬಂದಿರೋದು, ನೀನು ಹೇಗೆ ಮಾತಾಡ್ತೀಯಾ? ನೀನೇ ಮಾತಾಡು ಅಂತ ತಾನೇ ತಾತ ಹೇಳ್ತಾ ಇರೋದು. ಒಂದು ಫೋನ್ ರಿಸೀವ್ ಮಾಡು, ಇಲ್ಲ ಸೈಲೆಂಟ್ ಮಾಡು. ಇಲ್ಲ ಅಣ್ಣ, ಸೈಲೆಂಟ್ಗೆ ಹಾಕ್ತೀನಿ. ಯಾವುದೋ ಅಡ್ವರ್ಟೈಸ್ಮೆಂಟ್ ಕಾಲು ಬೆಳಗ್ಗೆಯಿಂದ ಮಾಡ್ತಾನೆ ಇದ್ದಾರೆ. ಅಡ್ವರ್ಟೈಸ್ಮೆಂಟ್ ಕಾಲ್ಸ್ ಆದರೆ ಬ್ಲಾಕ್ ಮಾಡು ಸಂಧ್ಯಾ, ಅವಾಗ ಪದೇ ಪದೇ ಆ ನಂಬರಿಂದ ಕಾಲ್ಸ್ಗಳು ಬರಲ್ಲ. ಸರಿ ಸರಿ, ನಾನು ಈಗಲೇ ಬ್ಲಾಕ್ ಮಾಡ್ತೀನಿ. ನೀನು ಫೋನ್ ರಿಸೀವ್ ಮಾಡ್ತೀಯಾ ಅಥವಾ ಫೋನ್ ಕಿತ್ಕೊಂಡು ನಾನೇ ಮಾತಾಡ್ಲಾ? ಇಲ್ಲ ತಾತ, ನಾನೇ ರಿಸೀವ್ ಮಾಡಿ ಮಾತಾಡ್ತೀನಿ. ಬಂದೆ. ಮುಂದಿನ ವರ್ಷದಿಂದ ಕಟ್ಟೋದಕ್ಕೆ ನೀನು ಯಜಮಾನ ಇರ್ತಾನೆ. ಶಾರ್ವರಿ, ಪೂರ್ಣಿ, ನಮ್ಮನೆ ಮಹಾಲಕ್ಷ್ಮಿಯರೆಲ್ಲ ಒಟ್ಟಿಗೆ ಸೇರಿ ಈ ರೀತಿ ಆರತಿ ಮಾಡೋದನ್ನು ನೋಡೋದಕ್ಕೆ 2 ಕಣ್ಣು ಸಾಲದು. ಹಬ್ಬ ಅಂದರೆ ಇದೇ ತಾನೆ. ಮನೆಗೆ ಒಂದು ಕಳೆ ಬಂದಾಗಿದೆ. ಪೂಜೆ ಎಲ್ಲ ಚೆನ್ನಾಗಾಯ್ತು. ಇನ್ನೇನು ಮುತ್ತೈದರು ಕುಂಕುಮಕ್ಕೆ ಬರ್ತಾರೆ, ಅದಕ್ಕೆ ರೆಡಿ ಮಾಡ್ಕೋಬೇಕು. ತುಳಸಿಯವರೇ, ನಾನು ನಿಮಗೆ ಕುಂಕುಮ ಕೊಡ್ಬೋದಾ? ಭಾವ, ಅದು ಹೆಂಗಸರಿಗೆ ಕೊಡುವಂಥದ್ದು, ಅಂದರೆ ಮುತ್ತೈದರಿಗೆ ಕೊಡುವಂಥದ್ದು. ಹೆಣ್ಣಿಗೆ ಮುತ್ತೈದೆತನ ಬಂದಿದ್ದೇ ಗಂಡನಿಂದ. ಹಾಗಾಗಿ ಗಂಡ ಕುಂಕುಮ ಕೊಟ್ರೆ ತಪ್ಪೇನು? ತಪ್ಪೇನಿಲ್ಲ. ಮಾವ, ಅಮ್ಮಂಗೆ ಕುಂಕುಮ ಕೊಡಿ.
ನಾನು ಈ ರೀತಿ ಮಾಡಿದ್ದು ನಿಮಗೆ ಅತಿರೇಕ ಅನಿಸಿದ್ರೆ ಕ್ಷಮಿಸಿ. ನಮ್ಮ ಮನೆ ಮಹಾಲಕ್ಷ್ಮಿ ನೀವು. ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ನಿಮಗೆ ಕುಂಕುಮ ಕೊಡಬೇಕು ಅನ್ನಿಸ್ತು, ಅದಕ್ಕೆ ಹೀಗೆ ಮಾಡಿದೆ. ಅಣ್ಣ, ನೀನು ಅತ್ತಿಗೆಗೆ ಕುಂಕುಮ ಕೊಟ್ಟಿದ್ರಲ್ಲಿ ಅರ್ಥ ಇದೆ ಅಣ್ಣ. ಪ್ರತಿ ಮನೆಯಲ್ಲೂ ಹೆಣ್ಣನ್ನ ಪ್ರೀತಿಯಿಂದ ವಿಶ್ವಾಸದಿಂದ ದೇವತೆ ಹಾಗೆ ನಡೆಸ್ಕೋಬೇಕು. ಅದಕ್ಕೆ ಮಹೇಶ, ನಮ್ಮನೇಲಿ ಹೆಣ್ಮಕ್ಳಿಗೆ ಅಷ್ಟು ಗೌರವ ಕೊಡೋದು, ಪೂಜ್ಯ ಭಾವದಿಂದ ನೋಡೋದು. ಕರೆಕ್ಟ್ ಅಣ್ಣ. ಮಹಿಳಾಮಣಿಗಳೇ, ನಿಮಗೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಿಮ್ಮೆಲ್ಲರನ್ನು ಆ ಮಹಾಲಕ್ಷ್ಮಿ ಹರಸ್ಲಿ, ನಿಮ್ಮ ಮೂಲಕ ನಮ್ಮನ್ನು ಚೂರು ಹರಸ್ಲಿ. ಏನಣ್ಣ? ಸರಿಯಾಗಿ ಹೇಳಿದೆ.